ಮೈಸೂರಿನ ಬಿಜೆಪಿ ಟಿಕೆಟ್ ರೇಸ್ನಲ್ಲಿ ಮೇಜರ್ ಆದಂತ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಮುಖವಾಗಿ ಅಲ್ಲಿನ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಲಕ್ಷಣ ಕಾಣ್ತಾ ಇದೆ. ರಾಜಕೀಯ ಪ್ರವೇಶಕ್ಕೆ ಯದುವೀರ್ ಒಡೆಯರ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ಯದುವೀರ್ ಅವರಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ರಾಜಮಾತೆ ಪ್ರಮೋದಾದೇವಿ ತೆಗೆದುಕೊಳ್ಳುವಂತ ನಿರ್ಧಾರ ಈಗ ಅಂತಿಮ ಅಂತ ಗೊತ್ತಾಗ್ತಾ ಇದೆ. ನಾಳೆ ಯದುವೀರ್ ಅವರ ಜೊತೆಗೆ ರಾಜಮಾತೆ ಚರ್ಚೆಯನ್ನು ಮಾಡ್ತಾರೆ. ಆ ನಂತರ ನಿರ್ಧಾರವನ್ನು ಪ್ರಕಟಿಸುವಂತ ಸಾಧ್ಯತೆ ಇದೆ. ಮೈಸೂರಲ್ಲಿ ಬಿಜೆಪಿ ಟಿಕೆಟ್ ಬದಲಾವಣೆಯಾಗುವಂತ ಸಾಧ್ಯತೆ ಕಾಣ್ತಾ ಇರೋದು. 2 ಬಾರಿ ಸಂಸದರಾಗಿರುವಂತ ಪ್ರತಾಪ್ ಸಿಂಹ ಅವರ ಬದಲಾಗಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಒಡೆಯರ್ ಅಭ್ಯರ್ಥಿಯಾಗುವಂತ ಸಾಧ್ಯತೆ ಕಾಣ್ತಾ ಇದೆ. ಈಗ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ರವರ ಅನುಮತಿ ಸಿಕ್ಕ ತಕ್ಷಣವೇ ನಿರ್ಧಾರ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮೈಸೂರಲ್ಲಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದು, ಮೊನ್ನೆಯಿಂದಲೂ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಯದುವೀರ್ ಒಡೆಯರ್ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಸಾಧ್ಯತೆಯ ಬಗ್ಗೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ರೆ ಅಥವಾ ಸ್ಪರ್ಧೆ ಮಾಡು ಅನ್ನುವಂಥ ಸೂಚನೆಯನ್ನ ಯದುವೀರ್ ಒಡೆಯರ್ ಅವರಿಗೆ ಕೊಟ್ರೆ ಯದುವೀರ್ ಒಡೆಯರ್ ಅಭ್ಯರ್ಥಿಯಾಗೋದು ಬಹುತೇಕ ನಿಶ್ಚಿತ, ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಾಳೆ ಪ್ರಮೋದಾದೇವಿ ಒಡೆಯರ್ ಅವರು ಉತ್ತರ ಭಾರತ ಪ್ರವಾಸದಲ್ಲಿದ್ದಾರೆ. ಅವರು ನಾಳೆ ಆಗಮಿಸ್ತಾ ಇದ್ದಾರೆ. ನಾಳೆ ಬಂದ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋ ಸಾಧ್ಯತೆಗಳು. ಮೈಸೂರಿನ ಅಖಾಡದಲ್ಲಿ ಬದಲಾವಣೆಯ ಮುನ್ಸೂಚನೆ ಕಾಣ್ತಾ ಇರೋದು. ಸದ್ಯ ಯದುವೀರ್ ಒಡೆಯರ್ ಅವರ ನಿರ್ಧಾರ ಏನಿದೆ ಅದು ರಾಜಮಾತೆಯ ಸೂಚನೆಯ ಮೇಲೆ ನಿಂತಿದೆ. ಪ್ರಮೋದಾದೇವಿ ಒಡೆಯರ್ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ರೆ ಯದುವೀರ್ ಒಡೆಯರ್ ಅಭ್ಯರ್ಥಿಯಾಗೋದು ಖಚಿತ. ಸದ್ಯ ಅಯೋಧ್ಯೆ ಮತ್ತು ವಾರಣಾಸಿ ಪ್ರವಾಸದಲ್ಲಿ ಪ್ರಮೋದಾದೇವಿ ಒಡೆಯರ್ ಇದ್ದಾರೆ ಅನ್ನೋ ಮಾಹಿತಿ. ನಾಳೆ ಅವರು ಕಾಶಿಯಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿನ ಅರಮನೆಯಲ್ಲಿ ಯದುವೀರ್ ಜೊತೆಗೆ ಅವರು ಚರ್ಚೆಯನ್ನ ಕೂಡ ಮಾಡೋದಕ್ಕಿದ್ದಾರೆ. ಚರ್ಚಿಸಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿದ್ದಾರೆ. ಈ ಕ್ಷಣದವರೆಗೂ ಕೂಡ ಸ್ಪರ್ಧೆ ಬೇಡ ಅಂತ ಪ್ರಮೋದಾದೇವಿ ಹೇಳ್ತಿದ್ದಾರೆ ಅನ್ನುವಂಥ ಮಾಹಿತಿ. ಪ್ರಮೋದಾದೇವಿ ಅವರ ಮನವೊಲಿಕೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ದೆಹಲಿ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ಬಿಜೆಪಿ ನಾಯಕರು ಪ್ರಮೋದಾದೇವಿ ಒಡೆಯರ್ರವರ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಪ್ರವಾಸದ ನಡುವೆಯೇ ಚುನಾವಣೆಯ ವಿಚಾರ ಸದ್ಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾಳೆ ಅಂತಿಮ ನಿರ್ಧಾರವನ್ನ ಪ್ರಮೋದಾದೇವಿ ಒಡೆಯರ್ ತೆಗೆದುಕೊಳ್ಳೋದಕ್ಕಿದ್ದಾರೆ. ಯದುವೀರ್ ಅವರ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಏನೋ ರಾಜವಂಶಸ್ಥರು, ಮೈಸೂರು ರಾಜ ಮನೆತನ ಅಥವಾ ಯದುವಂಶ ಮತ್ತೊಮ್ಮೆ ರಾಜಕೀಯ ರಂಗವನ್ನ ಪ್ರವೇಶಿಸಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನ ಪ್ರಮೋದಾದೇವಿ ಒಡೆಯರ್ ಅವರು ತೆಗೆದುಕೊಳ್ಳೋದಕ್ಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಸದ್ಯ ಈಗ ಪ್ರಮೋದಾದೇವಿಯವರು ತೆಗೆದುಕೊಳ್ಳುವಂತ ನಿರ್ಧಾರನೇ ಅಂತಿಮನ ಹಾಗಿದ್ರೆ? ರಕ್ಷತ್, ಕ್ಷಣಕ್ಕೂ ರೋಚಕ ತಿರುವುಗಳನ್ನು ಪಡೆದುಕೊಳ್ತಿರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸದ್ಯ ಒಂದು ಘಟ್ಟವನ್ನು ತಲುಪ್ತಿದೆ. ಒಂದೆಡೆ ತನ್ನ ಸ್ಪರ್ಧೆ ಮಾಡ್ತೀನಿ ಹಾಗೂ ಖಚಿತ ಅಂತೇಳಿ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಿದ್ರೆ, ಅತ್ತ ಅವರ ತಾಯಿ ರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ರೆಡ್ ಸಿಗ್ನಲ್ ಅನ್ನ ತೋರ್ತಿದ್ದಾರೆ. ಸದ್ಯ ಉತ್ತರ ಪ್ರದೇಶ ಹಾಗೂ ವಾರಣಾಸಿ ಅಂದ್ರೆ ಅಯೋಧ್ಯೆ, ಕಾಶಿಯಲ್ಲಿ ಪ್ರವಾಸದಲ್ಲಿರುವಂತಹ ರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ನಾಳೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ತಕ್ಷಣ ಮೊದಲ ಕಾರ್ಯಕ್ರಮವೇ ಅವ್ರದ್ದು ಅವರ ಪುತ್ರ ಯದುವೀರ್ ಜೊತೆ ಚರ್ಚಿಸೋದು. ಕಾರಣ, ಈಗಾಗಲೇ ಯದುವೀರ್ ಅವರನ್ನ ಬಿಜೆಪಿಯ ರಾಜ್ಯ ನಾಯಕರು ಹಾಗೂ ಹೈಕಮಾಂಡ್ನ ಹಲವು ನಾಯಕರುಗಳು ಸಂಪರ್ಕ ಮಾಡಿ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ಸ್ಪರ್ಧೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದಷ್ಟು ಪಾಸಿಬಿಲಿಟಿ ಇರುವಂತಹ ಅಂಶಗಳನ್ನ ಅವರಿಗೆ ತಿಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈಗಾಗಲೇ ನೀಡಿದ್ದಾರೆ ಅನ್ನೋ ಮಾತುಗಳಿಗೆ ಕೇಳಿ ಬರ್ತಿದೆ. ಆದ್ರೆ ಪ್ರಮೋದಾದೇವಿ ಒಡೆಯರ್ ಅವರು ಸದ್ಯಕ್ಕೆ ರಾಜಕಾರಣ ನಮಗೆ ಬೇಡ ಅಂತ ಹೇಳಿ ಅವರು ರೆಡ್ ಸಿಗ್ನಲ್ ಅನ್ನ ಅಂದ್ರೆ
ಹಿಂದೇಟನ್ನು ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೂ ಕೂಡ ಅವರು ಅಯೋಧ್ಯೆ ಕಾಶಿಯಲ್ಲಿದ್ದರೂ ಕೂಡ ಅವರನ್ನ ಸಂಪರ್ಕಿಸಿರುವಂತಹ ಉತ್ತರ ಪ್ರದೇಶ, ರಾಜಸ್ಥಾನ ಹಾಗೂ ದೆಹಲಿ ಮೂಲದ ನಾಯಕರುಗಳು ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ನೀವು ಅವರ ಸ್ಪರ್ಧೆಗೆ ಒಲವು ತೋರಿ ಅಂತೇಳಿ ಅವರು ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲೂ ಅಲ್ಲಿರುವಂತಹ ಸ್ಥಳದಲ್ಲಿಯೂ ಕೂಡ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ದೂರವಾಣಿ ಮೂಲಕವೂ ಕೂಡ ಸಂಪರ್ಕಿಸಿ ಅವರ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆಲ್ಲವನ್ನೂ ಉತ್ತರವಾಗಿ ನಾಳೆ ನಾನು ಉತ್ತರಿಸ್ತೀನಿ ಅಂತ ಹೇಳಿ ಅವರು ಆ ನಾಯಕರುಗಳಿಗೆ ಸಮಾಧಾನ ಪಡಿಸೋದ್ರ ಜೊತೆಗೆ ಅವರ ಪುತ್ರ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಜೊತೆ ದೂರವಾಣಿಯ ಮೂಲಕವೂ ಕೂಡ ಮಾತನಾಡಿದ್ದಾರೆ. ನಾನು ಬರುವವರೆಗೂ ಕೂಡ ಯಾವುದೇ ನಿರ್ಧಾರ ಬೇಡ ಅಂತೇಳಿ. ಹಾಗಾಗಿ ನಾಳೆ ಅವರು ನೇರವಾಗಿ ಕಾಶಿಯಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ನಿವಾಸದಲ್ಲಿ ಅವರ ಪುತ್ರನ ಜೊತೆ ಚರ್ಚಿಸಿ ನಂತರ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ರಕ್ಷತ್, ಧನ್ಯವಾದ ರವಿ ಮಾಹಿತಿಗೆ. ಮೈಸೂರಿನ ರಾಜಮನೆತನಕ್ಕೆ ರಾಜಕಾರಣ ಅನ್ನೋದು ಹೊಸದಲ್ಲ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ 4 ಬಾರಿ ಸಂಸದರಾಗಿದ್ದರು ಮೈಸೂರಿಂದ. 2004ರಲ್ಲಿ ಅವರು ಸ್ಪರ್ಧೆ ಮಾಡಿದ್ದು ಕೊನೆಯದ್ದು. ಆ ನಂತರ ಆ ಫ್ಯಾಮಿಲಿಯಿಂದ ಯಾರೂ ಕೂಡ ಸ್ಪರ್ಧೆ ಮಾಡಿಲ್ಲ. ಸೊ ಈಗ ಯದುವೀರ್ ಒಡೆಯರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಗೆ ಪ್ರಮೋದಾದೇವಿ ಒಡೆಯರ್ ಉತ್ತರ ಕೊಡೋದಕ್ಕಿದ್ದಾರೆ. ಅವರು ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದು ಪ್ರಮೋದಾದೇವಿ ಒಡೆಯರ್ ಅನ್ನೋದು ಈಗ ಸಿಗ್ತಾ ಇರೋ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.